Hi my dear students, I am your Dhananjay sir. All of you welcome to our LKS Navodaya and Sainik YouTube channel ಗೆ ನಿಮ್ಗೆಲ್ರಿಗೂ ಸ್ವಾಗತ ಕೊಡ್ತಾ ಇವತ್ತೊಂದು ಬ್ಯೂಟಿಫುಲ್ ಆದ ಇನ್ಫಾರ್ಮೇಶನ್ ಕೊಡ್ತಿದ್ದೀನಿ. ಅದೇನ್ ಗೊತ್ತಾ, ನಿಮ್ಮ ಯಾರೆಲ್ಲ ಮಕ್ಕಳು ಈ ವರ್ಷ 2ನೇ ತರಗತಿ ಮುಗಿಸಿ 3ನೇ ತರಗತಿಗೆ ಹೋಗ್ತಿದ್ದಾರೆ, 3ನೇ ತರಗತಿ ಮುಗಿಸಿ 4ನೇ ತರಗತಿಗೆ ಹೋಗ್ತಿದ್ದಾರೆ, 4ನೇ ತರಗತಿ ಮುಗಿಸಿ 5ನೇ ತರಗತಿಗೆ ಹೋಗ್ತಿರುವ ಎಲ್ಲಾ ಮಕ್ಕಳಿಗೆ ಒಂದು ಗೋಲ್ಡನ್ ಆಪರ್ಚುನಿಟಿ. ಯಾಕಂತ ಹೇಳೋಣ ನೋಡಿ, ಯಾರೆಲ್ಲ ಮಕ್ಕಳಿಗೆ ಸರ್ ನಾವು ನವೋದಯ ಶಾಲೆಯಲ್ಲಿ ಓದಿಸ್ಬೇಕು, ಸೈನಿಕ್ ಶಾಲೆಯಲ್ಲಿ ಓದಿಸ್ಬೇಕು ಅಂದ್ರೆ ವರ್ಷಗಟ್ಟಲೆ ಟ್ರೈನಿಂಗ್ ಬೇಕು, ಆ ಟ್ರೈನಿಂಗ್ ನಾವು ಕಳಿಸ್ಬೇಕು, ಕೋಚಿಂಗ್ ಕಳಿಸ್ಬೇಕು ಅಂದ್ರೆ 60ರಿಂದ 70 ಸಾವಿರ, 70 ಸಾವಿರದಿಂದ 80 ಸಾವಿರ ರೂಪಾಯಿ, 90 ಸಾವಿರ, 1.5 ಲಕ್ಷದವರೆಗೂ ಇದೆ. ಅಂತ ಕೋಚಿಂಗ್ ಸೆಂಟರ್ಗಳಲ್ಲಿ ನಮ್ಗೆ ಓದಿಸ್ಬೇಕಂತ ಆಸೆ ಆದ್ರೆ ಆಗಲ್ಲ ಸರ್. ನಾವು ಮಾಡ್ತಿರೋದೇ ಕೂಲಿ ಮಾಡ್ಕೊಂಡು ಜೀವನ ಮಾಡ್ತಿದೀವಿ, ನಮ್ಮ ಮಕ್ಳಿಗೆ ಅಷ್ಟು ದೂರ ಕಳಿಸಿ ಅವ್ರಿಗೆ ಫೀಸ್ ಕಟ್ಟೋ ಸ್ಟೆಬಿಲಿಟಿ ಇಲ್ಲ. ಆದ್ರೆ ಆಸೆ ಇದೆ, ಏನ್ ಮಾಡ್ಬೇಕು? ಯಾವ ಮಗುಗೋ ಯಾವ್ದೋ ಒಂದ್ ಮಗುಗೆ ಬಹಳ ಆಸಕ್ತಿ ಇರುತ್ತೆ, ಬಟ್ ಪೇರೆಂಟ್ಸಿಗೆ ಓದಿಸೋ ಸ್ಟೆಬಿಲಿಟಿ ಇರಲ್ಲ. ಹಾಗಂತ ಅವ್ರಿಗೆ ಯಾವುದೇ ರೀತಿ ಅವಕಾಶ ಇಲ್ವಾ? ನಿಜ ಹೇಳ್ತೀನಿ, ಅಂತ ಮಕ್ಕಳಿಗೋಸ್ಕರ ಅಂತಾನೆ ಒಂದು ಸ್ಪೆಷಲ್ ಕೋರ್ಸ್ ಅಂತ ಮಾಡಿದೀನಿ ನಾನು. ಯಾಕಂದ್ರೆ ಎವ್ರಿ ಡೇ 1 ಅವರ್ ನಾನು ಪಾಠ ಮಾಡಿದ್ರೆ ಎಂತ ಆಗಲ್ಲ, ಏನು ಪ್ರಾಬ್ಲಮ್ ಆಗಲ್ಲ. ಅದಕ್ಕೋಸ್ಕರ ನಾನೇನ್ ಮಾಡಿದೀನಿ, ಎವ್ರಿ ಡೇ 1 ಗಂಟೆ ಲೈವ್ ಕ್ಲಾಸಸ್ ಇರುತ್ತೆ. ಪ್ರತಿದಿನ 1 ಗಂಟೆ ಪಾಠ ಮಾಡ್ತೀನಿ. ಅಂತ ಮಕ್ಕಳಿಗೆ ಆಸಕ್ತಿ ಇದ್ದು ಲೈಫಲ್ಲಿ ನಾನೇಂದ್ರೆ ಅಚೀವ್ಮೆಂಟ್ ಮಾಡ್ಬೇಕು ಸರ್, ನವೋದಯ ಶಾಲೆ, ಪ್ರತಿಷ್ಠಿತ ಸೈನಿಕ್ ಶಾಲೆ, ಪ್ರತಿಷ್ಠಿತ ಶಾಲೆ, ಅಳಕಿ ಶಾಲೆ, ಆದರ್ಶ ಶಾಲೆ, ಅಂತ ಶಾಲೆಯಲ್ಲಿ ನಾನು ಓದ್ಬೇಕು ಅಂತ ಆಸೆ ಇದ್ರೆ, ಅಂತ ಎಜುಕೇಶನ್ ನಾನು ಫ್ರೀಯಾಗಿ ಪಡಿಬೇಕು, ಟಾಪ್ 1 ಎಜುಕೇಶನ್ ನಾನು ಫ್ರೀಯಾಗಿ ಪಡಿಬೇಕು, ನಮ್ಮ ಅಪ್ಪ ಅಮ್ಮ ಬಹಳ ಕಷ್ಟ ಪಡ್ತಾರೆ ಅಂತ ಆಸಕ್ತಿ ಇರುವಂತ ಮಕ್ಕಳಿಗೋಸ್ಕರ ಅಂತಾನೆ ಈ ಒಂದು ಬ್ಯಾಚ್ ಸ್ಟಾರ್ಟ್ ಮಾಡಿದೀನಿ. ನಿಜ ಹೇಳ್ತೀನಿ, ಈ ಬ್ಯಾಚ್ ಯಾಕಪ್ಪ ಸ್ಟಾರ್ಟ್ ಮಾಡಿರೋ ಉದ್ದೇಶನೇ ಬಡವ್ರ ಮಕ್ಕಳು, ಪ್ರತಿಯೊಬ್ಬರು ಮಕ್ಕಳು, ಆಟೋ ಡ್ರೈವರ್ ಮಕ್ಕಳಾಗಿರ್ಬೋದು, ಹಮಾಲಿ ಕೆಲಸದವರಾಗಿರ್ಬೋದು, ಅಡಿಕೆ ಕೆಲ್ಸಕ್ಕೆ ಹೋಗೋರ, ಕೂಲಿ ಕೆಲ್ಸಕ್ಕೆ, ಕಟ್ಟಡ ಕಾರ್ಮಿಕರ ಕೆಲ್ಸಕ್ಕೆ, ಇದನ್ನ ಮಾಡಿರೋ ಉದ್ದೇಶನೇ ಅವ್ರಿಗೋಸ್ಕರ. ಇದನ್ನ ದುಡ್ಡು ಇರೋರಿಗೋಸ್ಕರ ಅಲ್ಲ, ದುಡ್ಡು ಇಲ್ದಲೆ ಆಸೆ ಇರೋರು, ಕನಸು ಕಟ್ಕೊಂಡಿರೋರು, ಕಷ್ಟಪಟ್ಟು ಜೀವನದಲ್ಲಿ ಅಂದ್ರೆ ಮುಂದೆ ಬರ್ಬೇಕು ಅನ್ನೋ ಮಕ್ಕಳಿಗೋಸ್ಕರ ಮಾತ್ರ ಈ ಕೋರ್ಸ್ ನ ಸ್ಟಾರ್ಟ್ ಮಾಡಿದೀನಿ. ಇದರ ಫೀಸ್ ನಿಮಗೆ ವರ್ಷಕ್ಕೆ ನಿಮಗೆ ಕೇವಲ 3,000 ರೂಪಾಯಿ. 1 ವರ್ಷ ಪಾಠ ಮಾಡ್ತೀನಿ ನಾನು. 1 ವರ್ಷಕ್ಕೆ ನೀವು ನನಗೆ ಕೊಡ್ಬೇಕಾಗಿರೋ ಫೀಸು 3,000 ರೂಪಾಯಿ. ಸರ್ ಇದನ್ನ ಯಾಕೆ ನೀವು ತಗೊಂತೀರಾ ಅಂದ್ರೆ, ನಿಜ ಹೇಳ್ತೀನಿ, ಇದನ್ನು ನಾನು ತಗೊಂತಿರ್ಲಿಲ್ಲ, ಫ್ರೀ ಕೊಟ್ಬಿಡ್ತಿದ್ದೆ, ಫ್ರೀಯಾಗಿ 1 ಅವರ್ ಕ್ಲಾಸ್ ಮಾಡ್ತಿದ್ದೆ. ಆದ್ರೆ ಹೇಳ್ತೀನಿ, ಯಾವುದೇ ಒಂದು ವಸ್ತುನ ನಾವು ಫ್ರೀಯಾಗಿ ತಗೊಂಡ್ರೆ ಅದ್ರ ವ್ಯಾಲ್ಯೂ ಇರಲ್ಲ. ಫ್ರೀಯಾಗಿ ನಾನ್ ನಿಮಗೆ ಕ್ಲಾಸ್ ಮಾಡ್ಬೇಕಂದ್ರೆ ಲೇಜಿ ಮಾಡ್ಬಿಡ್ತೀನಿ. ಯಾಕಂದ್ರೆ ಫ್ರೀ ಮಾಡ್ತಿದ್ದೀನಲ್ಲ, ಇವತ್ತಲ್ಲ ನಾಳೆ ಮಾಡನ್ಬಿಟ್ಟು ಅದ್ ಮೈಂಡಲ್ಲಿ ಬರಬಾರ್ದು ನನಗೆ. ಜೊತೆಗೆ ಇನ್ನೊಂದೇನಪ್ಪ, ನೀವು ಫ್ರೀಯಾಗಿ ಕ್ಲಾಸ್ ಕೇಳಿತಾ ಇದ್ರೆ ಫ್ರೀ ಅಲ್ವಾ ಅನ್ನೋದು ಲೇಜಿ ಆಗ್ಬಾರ್ದು. ಅದೇ ನೀವು ಒಂಚೂರು ಆದಷ್ಟು ನೀವು ಕಟ್ಟಿದೀರಾ ಅಂದ್ರೆ, ಫೀಸ್ ಕಟ್ಟಿದೀರಾ ಅಂದ್ರೆ ನಿಮಗೆ ಏನ್ ಅನ್ಸತ್ತೆ ಹೇಳ್ರಿ, ದುಡ್ಡು ಕಟ್ಟಿದೀವಿ, ಕ್ಲಾಸ್ ಕೇಳ್ಬೇಕು ಅಲ್ವಾ? ಆ ಒಂದು ಮೆಂಟಾಲಿಟಿ, ಮೈಂಡ್ ಸೆಟ್ ಆಗ್ಬೇಕು ನನಗೆ. ಯಾವುದೇ ಕಾರಣಕ್ಕೂ ಯಾವುದೇ ವಸ್ತು ನಮಗ್ ಫ್ರೀ ಸಿಕ್ಕರೆ ನಾವ್ ಏನ್ ಮಾಡ್ತೀವಿ, ಆದಷ್ಟು ಬೇಗ ಅದನ್ನ ಕಳ್ಕಂತೀವಿ, ಇಟ್ಕೊಳಲ್ಲ. ಅದಿರೋದು ಇಲ್ಲ, ಫ್ರೀ ಆಗಿ ಬಂದಿರೋದು ಯಾವ್ದು ಇರಲ್ಲ. ಅದಕ್ಕೆ ಹೇಳ್ತಿದ್ದೀನಿ, ಕಷ್ಟಪಟ್ಟು ಓದ್ರಿ, ಅದಕ್ಕೆ ಏನ್ ಬೇಕೋ ಸಪೋರ್ಟ್ ನಾನು ಮಾಡ್ತೀನಿ. ನೀವು ನವೋದಯ ಪಾಸ್ ಮಾಡ್ತೀರಾ, ಸೈನಿಕ್ ಶಾಲೆ ಪಾಸ್ ಮಾಡ್ತೀರಾ, ಮಾಡ್ರಿ, ಅದಕ್ಕೆ ಯಾವ ರೀತಿ ಬೇಕೋ ಆ ರೀತಿ ನಾನು ಸಪೋರ್ಟ್ ಮಾಡ್ತೀನಿ. ಬಟ್ ನಾ ಹೇಳೋದು ಒಂದೇ, ಯಾವ ಪೇರೆಂಟ್ಸ್ ಗಳಿಗೆ ಆಸೆ ಇದೆ ನನ್ನ ಮಕ್ಕಳನ್ನ ನವೋದಯ ಸೈನಿಕಿಗೆ ಕಳಿಸ್ಬೇಕು ಅಂತ ಇದೀರಿ, ಅವರು ಪ್ರತಿದಿನ ಮಕ್ಕಳ ಕೈಯಲ್ಲಿ ಮೊಬೈಲ್ ಕೊಟ್ಟು ನೀವೇನೋ ಬೇರೆ ಕೆಲಸ ಮಾಡಂಗಿಲ್ಲ. ದಯವಿಟ್ಟು 1 ಅವರ್ ಅವ್ರ ಜೊತೆ ಕೂತ್ಕೊಂಡು ಬರ್ಸೋದಾದ್ರೆ ಈ ಕೆಲ್ಸನ, ಈ ಒಂದು ಕೋರ್ಸ್ ನ ತಗೊಳ್ರಿ. ಸರ್ ಹಾಗಾದ್ರೆ ಈ ಕೋರ್ಸ್ ನ ಹೇಗೆ ತಗೋಬೇಕು ಸರ್ ಅನ್ನೋದಾದ್ರೆ, ಎವ್ರಿ ಡೇ ಈವ್ನಿಂಗ್ 1 ಅವರ್, ಮಾರ್ನಿಂಗ್ 1 ಅವರ್ ಪ್ರಾಕ್ಟೀಸ್ ಮಾಡ್ತೀನಿ. ನಿಮ್ ಮಕ್ಳು ಯಾಕೆ ಸೆಲೆಕ್ಷನ್ ಆಗಲ್ಲ ನಾನ್ ನೋಡ್ಕೊಂತೀನಿ. ಅದ್ ನಿಮಗೆ ಏನ್ ಅರ್ಥ ಆಗಲ್ಲ ಅದನ್ನ ಪಾಠ ಮಾಡ್ತೀನಲ್ವಾ, ನಿಮ್ಗೆ ಏನೇ ಡೌಟ್ಸ್ ಇದ್ರು ನನ್ನ ಹತ್ರ ಕೇಳ್ಬೋದು. ಜೊತೆಗೆ ನೋಡ್ರಿ, ನೀವು ಈ ತರ ಕೋರ್ಸ್ ಅನ್ನ, ಈಗ ಈ ಕೋರ್ಸ್ ಇದೆಯಲ್ಲ, ಇದನ್ನ ನೀವು ಯಾವ ತರ ಸರ್ ನಾವು ತಗೊಳೋದು ಅಂದ್ರೆ, ನಮ್ಮದೇ ಆದ ಒಂದು LKS ಅಕಾಡೆಮಿ ಅನ್ನೋ ಆ್ಯಪ್ ಇದೆ, ನಮ್ದೇ ಒಂದು ಆ್ಯಪ್ ಇದೆ. ಅದ್ರಲ್ಲಿ ಬೇರೆ ಎಲ್ಲೂ ನೋಡಂಗಿಲ್ಲ. ನೀವು ಪ್ಲೇ ಸ್ಟೋರಿಗೆ ಹೋಗ್ಬಿಟ್ಟು LKS ಅಕಾಡೆಮಿ ಅಂತ ಹೊಡೆದ್ರೆ ಈ ತರ ನಿಮಗೆ ಲೋಗೋ ಕಾಣ್ತಿದೆಯಲ್ವಾ, ಈ ತರ ಲೋಗೋ ಕಾಣುತ್ತೆ. ಅದ್ರ ಮೇಲೆ ಕ್ಲಿಕ್ ಮಾಡಿ ಇನ್ಸ್ಟಾಲ್ ಮಾಡ್ಕೊಳ್ಳಿ. ನಿಮಗೆ ಅದು ಗೊತ್ತಾಗ್ಲಿಲ್ವಾ, ದಯವಿಟ್ಟು ನನ್ನ ನಂಬರ್ ಇದೆಯಲ್ವಾ, ಯಾವ ನಂಬರ್ ಹೇಳ್ರಿ, 9741183187, ಈ ನಂಬರ್ಗೆ, ಇಲ್ಲೂ ಇದೆ ಅದು, ಓಕೆನಾ? ಈ ನಂಬರ್ಗೆ ನೀವೇನ್ ಮಾಡ್ರಿ, ಕರೆ ಮಾಡಿ, ಫೋನ್ ಮಾಡಿ. ನಾನು ರಿಸೀವ್ ಮಾಡ್ಲಿಲ್ಲ ಅಂದ್ರೆ, ಕ್ಲಾಸಲ್ಲಿ ಇದ್ರೆ 100% ರಿಸೀವ್ ಮಾಡಲ್ಲ, ಸೈಲೆಂಟ್ ಮಾಡಿ, ನಾನೇನ್ ಮಾಡ್ತೀನಿ, ಸೈಲೆಂಟ್ ಮಾಡಿ ಸೈಡಿಗೆ ಇಟ್ಟಿರ್ತೀನಿ. ಅಕಸ್ಮಾತ್ ನಾನು ರಿಸೀವ್ ಮಾಡ್ಲಿಲ್ಲ ಅಂದ್ರೆ ವಾಟ್ಸಪ್ ಅಲ್ಲಿ, ಸರ್ ನಮಗೆ ಆನ್ಲೈನ್ ಕ್ಲಾಸ್ ಬೇಕು, ದಯವಿಟ್ಟು ಆ್ಯಪ್ ಇರೋ ಲಿಂಕ್ ನ ಸೆಂಡ್ ಮಾಡ್ರಿ ಅಂದ್ರೆ ನಾನು ಸೆಂಡ್ ಮಾಡ್ತೀನಿ. ಗೊತ್ತಾಗ್ತಿದೆಯಲ್ವಾ? ನೋಡಿಯಪ್ಪ, ಯಾರೆಲ್ಲ ಇಂಥ ಅವಕಾಶನೂ ನೀವು ಬಳಸ್ಕೊಳ್ಳಿಲ್ಲ ಅಂದ್ರೆ ನಾನು ಇನ್ನೇನ್ ಮಾಡಕ್ಕಾಗಲ್ಲ. ಒಳ್ಳೆ ಅವಕಾಶ,
ಬಳಸ್ಕೊಳ್ಳಿ. 100% ಕೋಚಿಂಗ್ ಕ್ಲಾಸಸ್ ಗಿಂತ ಚೆನ್ನಾಗಿ ಕ್ಲಾಸಸ್ ಇರ್ತವೆ. ಕೋಚಿಂಗ್ ಕ್ಲಾಸಸ್ ಅಲ್ಲಿ ಏನ್ ಪಾಠ ಮಾಡ್ತೀವಿ ನೋಡ್ರಿ, ಅದಕ್ಕಿಂತನೂ ಫೋಕಸ್ ಮಾಡ್ತೀನಿ, ಅದಕ್ಕಿಂತನೂ ಚೆನ್ನಾಗಿರೋ ಕ್ಲಾಸಸ್ ಇರ್ತವೆ. ಯಾಕಂದ್ರೆ ಯಾವ್ದೋ ಒಂದ್ ಮೂಲೆಯಲ್ಲಿ, ಯಾವ್ದೋ ಒಂದ್ ಹಳ್ಳಿಯಲ್ಲಿ ಈ ಕ್ಲಾಸಸ್ ಕೇಳಿ ಒಂದು ಮಗು ಸೆಲೆಕ್ಟ್ ಆದ್ರೂ ಕೂಡ ನಾನು ಮಾಡಿರೋ ಕ್ಲಾಸಸ್ಗೆ ಸಾರ್ಥಕತೆ ಇರುತ್ತೆ. ನಾನು ಮಾಡಿದ ಕ್ಲಾಸಸ್ಗೆ ಒಂದು ಸಾರ್ಥಕತೆ ಸಿಗತ್ತೆ. ಇದನ್ನ ಮಾಡ್ತಿರೋ ಉದ್ದೇಶನೇ ಹಳ್ಳಿ ಜನಗಳಿಗೆ, ಎಲ್ಲೋ ತುಂಬಾ ದೂರದಲ್ಲಿರೋ ಹಳ್ಳಿ ಜನಗಳಿಗೆ. ಎಷ್ಟೋ ನೋಡ್ರಿ, ಈಗ ನಮ್ ಕೋಚಿಂಗ್ ಕ್ಲಾಸಸ್ ಇರೋದು ಚನ್ನಗಿರಿಯಲ್ಲಿ, ದಾವಣಗೆರೆ ಡಿಸ್ಟಿಕ್ ಅಲ್ಲಿ. ಆದ್ರೆ ಇದು ಬೀದರಿಂದ ಒಂದ್ ಹುಡುಗಗ ಬಹಳ ಆಸೆ ಇರುತ್ತೆ ಧನಂಜಯ್ ಸರ್ ಕ್ಲಾಸ್ ಕೇಳ್ಬೇಕು ಅಂತ. ಬಟ್ ಅಲ್ಲಿಂದ ಇಲ್ಲಿ ಬರಾಕ ಅವನಿಗೆ ಬರಾಕೆ ಒಂದಿನ 2 ದಿನ ಬೇಕು. ಆದ್ರೂ ತುಂಬಾ 600 ಕಿಲೋಮೀಟರ್, 450 ಕಿಲೋಮೀಟರ್, 500 ಕಿಲೋಮೀಟರ್ ದೂರದಿಂದ ಬಂದು ಹಾಸ್ಟೆಲ್ ಇದಾರೆ ಮಕ್ಕಳಿಗೆ. ನಾ ಅದೇ ಹೇಳ್ತೀನಿ, ಅಲ್ಲೇ ಎಲ್ಲಾರು ರೀಚ್ ಸರ್, ಅವ್ರು ನಿಮ್ ಪಾಠ ಕೇಳ್ಬೇಕಂತ ಬಹಳ ಆಸೆ ಪಡ್ತಾರೆ ಸರ್, ಇಲ್ಲೇ ಬರ್ಬೇಕು ಅಂತ ಆಸೆ ಪಡ್ತಾರೆ ಸರ್, ನಿಮ್ ಕ್ಲಾಸ್ ಕೇಳ್ಬೇಕು, ಅಲ್ಲೇ ಇದಾವಪ್ಪ ಬಹಳ ಕೋಚಿಂಗ್ ಸೆಂಟರ್, ಅಲ್ಲೇ ಹೋಗು ಅಂದ್ರೂ ಮಾತು ಕೇಳಲ್ಲ. ಈ ತರ ಇರೋ ಸ್ಟೂಡೆಂಟ್ಸ್ ಗಳಿಗೆ ನಾ ಹೇಳೋದು ಒಂದೇ ಮಾತು, ಮನೇಲಿ ಕುತ್ಕೊಂಡೆ ನೀವು ಕ್ಲಾಸಸ್ ಅನ್ನ ಕೇಳಬಹುದು. ಎವ್ರಿ ಡೇ ಎಫರ್ಟ್ ಹಾಕ್ರಿ, ಪ್ರತಿದಿನ ಕಷ್ಟಪಡ್ರಿ. ನಾ ಎಂತ ಭಗವಂತ ನಿಮಗ್ ಕೊಡ್ತಾನ, ಕಷ್ಟಪಟ್ರೆ ಪ್ರಯತ್ನ ಪಟ್ರೆ ಪ್ರತಿಫಲ ಸಿಕ್ಕೇ ಸಿಗತ್ತಲ್ವಾ. ನಿಮಗೇನ್ ಸಪೋರ್ಟ್ ಅಷ್ಟೇ, ನನ್ನ ಸಪೋರ್ಟು ಗೈಡೆನ್ಸ್ ಯಾವಾಗ್ಲೂ ಇರುತ್ತೆ. ಪ್ರತಿ ಒಂದು ಅಪ್ಲಿಕೇಶನ್ ಆಗ್ಲಿ, ಪ್ರತಿಯೊಂದು ನವೋದಯ ಅಪ್ಲಿಕೇಶನ್, ಸೈನಿಕ್ ಅಪ್ಲಿಕೇಶನ್, ಮುರಾರ್ಜಿ ಅಪ್ಲಿಕೇಶನ್ ಆಗ್ಲಿ, ಎಕ್ಸಾಮ್ ಬಗ್ಗೆ ಆಗ್ಲಿ, ಆಲ್ ಟಿಕೆಟ್ ಬಗ್ಗೆ ಆಗ್ಲಿ, ಪ್ರತಿಯೊಂದು ಮಾಹಿತಿನ ನಾನು ಕೊಡ್ತಾ ಇರ್ತೀನಿ. ಪ್ರಯತ್ನ ಪಡ್ಬೇಕಾಗಿರೋರು ಯಾರು? ನೀವು. ನೋಡಿ, ಹೋದ ವರ್ಷ ಆನ್ಲೈನ್ ಕ್ಲಾಸ್ ಮಾಡಿದ್ವಿ, 100% ಆನ್ಲೈನ್ ಕ್ಲಾಸ್ ಅಲ್ಲೂ ಪಾಸ್ ಆಗ್ತಾರೆ ಅನ್ನೋದಕ್ಕೆ ಉದಾಹರಣೆ ಗೌತಮ್ ಡಿ ಕೆ ಮತ್ತೆ ಇನ್ನೊಬ್ರ ಹೆಸರು ನೆನಪು ಬರ್ತಿಲ್ಲ, ಧನುಷ್ ರಾಜ್ ಕೆಪಿ ಅಂತ. ಇವರಿಬ್ರು ಸೆಲೆಕ್ಷನ್ ಆಗ್ಬಿಟ್ರು. 1 ವರ್ಷ ಪೂರ್ತಿ ಕೋಚಿಂಗ್ ಸೆಂಟರ್ ಅಲ್ಲಿ ಇದ್ರೇನೆ ಸೆಲೆಕ್ಷನ್ ಆಗ್ಲಿಲ್ಲ. ಕೆಲವು ಮಕ್ಕಳು ವರ್ಷ ಪೂರ್ತಿ ಓದಿ ಆನ್ಲೈನ್ ಅಲ್ಲೂ ಸೆಲೆಕ್ಷನ್ ಆದ್ರು ಅಂದ್ರೆ ಹೇಗೆ ಸರ್ ಅಂದ್ರೆ, ಕಾರಣ ಎಫರ್ಟ್. ಅವ್ರಿಗೆ ಬೇರೆ ಪಾಠ, ಇವ್ರಿಗೆ ಬೇರೆ ಪಾಠ ಮಾಡಿರಲ್ಲ. ಬಟ್ ಏನಾಗುತ್ತೆ, ಪ್ರತಿದಿನ ಯಾರು ಕಷ್ಟಪಟ್ಟು ಓದ್ತಾರೆ, ನಾವ್ ಹೇಳೋದನ್ನ ಯಾರು ಫಾಲೋ ಮಾಡ್ತಾರೆ, 100% ಪಾಸ್ ಆಗ್ತಿರಪ್ಪ. ಅಂತ ಮಕ್ಕಳಿಗೆ ನಾ ಹೇಳೋದ, ಲೈಫ್ ಅಲ್ಲಿ ಏನಾರ ಅಚೀವ್ಮೆಂಟ್ ಮಾಡ್ಬೇಕನ್ನೋ ಮಕ್ಕಳಿಗೋಸ್ಕರ ಅಂತಾನೆ ಮಾಡಿರುವಂತ ಸ್ಪೆಷಲ್ ಕೋರ್ಸ್ ಇದು. 10,000, 12,000, 15,000 ರೂಪಾಯಿ ಇರೋ ಬ್ಯಾಚ್ ಇದು. ಸೈನಿಕ್ ಸ್ಕೂಲ್ ಕೋಚಿಂಗ್, ನವೋದಯ ಕೋಚಿಂಗ್ ಕೇವಲ 3,000ಕ್ಕೆ 1 ವರ್ಷ ಕೊಡ್ತಿದ್ದೀನಿ. ನಿಮ್ಮಲ್ಲಿ ಎಬಿಲಿಟಿ ಇದ್ರೆ ಪಾಸ್ ಮಾಡಿ ತೋರಿಸ್ರಿ, ಕ್ಲಾಸ್ ನಾನ್ ಮಾಡಿ ತೋರಿಸ್ತೀನಿ. ಓಕೆನಾ? ರೆಡಿ? ಹಾಗಾದ್ರೆ ನಿಮ್ಗೆ ಯಾರಿಗೆಲ್ಲ ಬೇಕಾಗತ್ತೆ LKS ಅಕಾಡೆಮಿ ಅಂತ ಆಪ್ ನ ಡೌನ್ಲೋಡ್ ಮಾಡ್ಕೊಳ್ಳಿ. ಬೇರೆ ಕಡೆ ಯೂಟ್ಯೂಬ್ ಅಲ್ಲಿ ಕ್ಲಾಸಸ್ ಗಳು ಸಿಗಲ್ಲ. ಯಾಕಂದ್ರೆ ಇದ್ರಲ್ಲಿ ಯಾಕೆ ಸರ್ ನಾವು ತಗೋಬೇಕು, ಯೂಟ್ಯೂಬ್ ಅಲ್ಲೇ ತಗೋಬಹುದಲ್ಲ, ಯೂಟ್ಯೂಬ್ ಅಲ್ಲೇ ಮಾಡ್ತಿರಲ್ವಾ ಅಂದ್ರೆ, ಇದ್ರಲ್ಲಿ ಚಾಪ್ಟರ್ ವೈಸ್ ಕ್ಲಾಸ್ ಇರುತ್ತೆ ಪುಟ. ಒಂದೊಂದು ಚಾಪ್ಟರ್ ತಗೊಂಡ್ರೆ ಅದನ್ನ ಪೂರ್ತಿ ಕಂಪ್ಲೀಟ್ ಮಾಡಿ, ಮತ್ತೆ ಪ್ರತಿ ಶನಿವಾರ ಎಕ್ಸಾಮ್ ಇರುತ್ತೆ. ಇದ್ರಲ್ಲಿ ಪ್ರತಿ ಶನಿವಾರ ಚಾಪ್ಟರ್ ವೈಸ್ ಕ್ಲಾಸ್ ಇರುತ್ತೆ, ವೀಕ್ಲಿ ಟೆಸ್ಟ್ ಇರುತ್ತೆ, ಚಾಪ್ಟರ್ ವೈಸ್ ಟೆಸ್ಟ್ ಇರುತ್ತೆ. ಬಹಳ ಚೆನ್ನಾಗಿರುತ್ತೆ. ನಾವು ಒಂಥರ ಎವ್ರಿ ಡೇ ಜೊತೆಲ್ಲೇ ಹೋಗ್ತಾ ಇರ್ತೀವಿ, ಎಕ್ಸಾಮ್ ಆಗೋವರೆಗೂ ಜೊತೆಲಿ ಇರ್ತೀವಿ. ಮತ್ತೆ ಸರ್ 2ನೇ ಕ್ಲಾಸು 3ನೇ ಕ್ಲಾಸಿಗೆ ಇರುತ್ತೆ. 100% ನೀವು ಈಗ್ಲಿಂದನೇ ಪ್ರಾಕ್ಟೀಸ್ ಮಾಡೋದಾದ್ರೆ 5ನೇ ಕ್ಲಾಸ್ ಅಲ್ಲಿ ನಿಮ್ಮನ್ನು ಮುಟ್ಟೋದು ಯಾರು ಇಲ್ಲ. 100% ಕಲಿತೀರಪ್ಪ, 100% ಸೆಲೆಕ್ಷನ್ ಆಗ್ತೀರಾ. ಪ್ರಯತ್ನ ನಿಮ್ಮದು. ಅದು 1 ವರ್ಷ ಮುಂಚೆಯಿಂದನೇ ಪ್ರಯತ್ನ ಪಡಿ. 5ನೇ ಕ್ಲಾಸ್ ಆದಾಗ್ಲೇ ಮಾಡಬೇಡ್ರಿ. ಯಾಕಂದ್ರೆ ಸ್ಕೂಲ್ ಸಿಲೆಬಸ್ ಇದು ಎಲ್ಲ ಮಿಕ್ಸ್ ಅಪ್ ಆಗೋದ್ರಿಂದ ನೀವು 3ನೇ ತರಗತಿ, 4ನೇ ತರಗತಿ, 5ನೇ ತರಗತಿ ಈ ತರ ನೀವು ಒಂದೊಂದೇ ತರಗತಿ ಮುಂಚೆಯಿಂದ ಪ್ರಾಕ್ಟೀಸ್ ಮಾಡೋದಷ್ಟು ಒಳ್ಳೇದು. ಈ ವರ್ಷ 5ನೇ ಕ್ಲಾಸ್ ಯಾರು ಹೋಗ್ತಿದ್ದೀರಿ ಅವರಿಗಂತೂ ಒನ್ ಆಫ್ ದ ಬೆಸ್ಟ್ ಆಪರ್ಚುನಿಟಿ, ಒನ್ ಆಫ್ ದ ಬೆಸ್ಟ್ ಗೋಲ್ಡನ್ ಟೈಮ್. 1 ನಿಮಿಷನೂ ವೇಸ್ಟ್ ಮಾಡೋಂಗಿಲ್ಲ. ಓಕೆ, ಜಾಸ್ತಿ ಹೇಳಲ್ಲ ನಾನು, ಹೇಳೋದೊಂದೇ, ಅವಕಾಶನ ಬಳಸ್ಕೊಳ್ಳಿ. ಇದ್ದ ಅವಕಾಶನ ಯಾವುದೇ ಕಾರಣಕ್ಕೂ ಮಿಸ್ ಮಾಡ್ಕೋಬೇಡಿ. ಗೋಲ್ಡನ್ ಆಪರ್ಚುನಿಟೀಸ್ ಇವು, ಮತ್ತೆ ಮತ್ತೆ ಅವಕಾಶ ಸಿಗಲ್ಲ. ಇದಂತೂ ನಾ ಪಕ್ಕ ಹೇಳ್ತೀನಿ. ಸಿಕ್ಕ ಅವಕಾಶನ ಮಿಸ್ ಮಾಡ್ಕೋಬೇಡಿ. ಪ್ರಯತ್ನ ಪಟ್ರೆ ಪ್ರತಿಫಲ 100% ಸಿಗತ್ತೆ, ಡೌಟೇ ಇಲ್ಲ. ಅದೃಷ್ಟ ನಂಬೇಡಿ, ಪ್ರಯತ್ನ ನಂಬಿ. ನೀವು ಎಫರ್ಟ್ ಹಾಕ್ರಿ, ರಿಸಲ್ಟ್ ಹುಡ್ಕೊಂಬರತ್ತೆ. ಓಕೆ, ನಿಮಗ್ ಸಪೋರ್ಟ್ ಯಾವುದೇ ತರ ಎಜುಕೇಶನಲ್ ಸಪೋರ್ಟ್ ಬೇಕಾ, 100% ನಾನು ಮಾಡ್ತೀನಿ. ಪ್ರತಿ ದಿನ ಎಫರ್ಟ್ ಹಾಕ್ರಿ, ಎವ್ರಿ ಡೇ. ಗುರಿ ಮುಟ್ಟೋವರೆಗೂ ನಾವು ನಿಲ್ಲಂಗಿಲ್ಲ. ಓಕೆನಾ? ರೆಡಿ? ಸರಿ. ಹಾಗಾದ್ರೆ ನಿಮಗೆ ಯಾವುದೇ ರೀತಿಯ ಡೌಟ್ ಇದ್ರೆ ನೋಡಿ, ಕನ್ನಡ ಮತ್ತೆ ಇಂಗ್ಲಿಷ್ ಮೀಡಿಯಂ ಎರಡೂ ಮೀಡಿಯಂ ಅಲ್ಲಿ ಇರುತ್ತೆ ಕ್ಲಾಸಸ್. ನಿಮಗೆ ಯಾವುದೇ ರೀತಿಯ ಡೌಟ್ಸ್ ಇದ್ರು ನನ್ನ ನಂಬರ್ಗೆ ಕರೆ ಮಾಡಿ. ನೀವೇನ್ ಮಾಡ್ರಿ, ನನ್ನ ನಂಬರ್ಗೆ ಫೋನ್ ಮಾಡಿ. ಅಕಸ್ಮಾತ್ ನಿಮಗೆ ನಾನು ರೀಚ್ ಆಗ್ಲಿಲ್ಲ, ವಾಟ್ಸಪ್ ಅಲ್ಲಿ ಮೆಸೇಜ್ ಮಾಡ್ರಿ, ಖಂಡಿತ ನಾನು ಆಮೇಲೆ ರೀಚ್ ಆಗಿ ನಿಮ್ ಜೊತೆ ಮಾತಾಡ್ತೀನಿ. ಓಕೆನಾ? ಆಲ್ ದ ಬೆಸ್ಟ್. ಮುಂದಿನ ಜರ್ನಿ ಅಂದ್ರೆ ನಿಮ್ಮ ಭವಿಷ್ಯದ ಎಜುಕೇಶನ್ ನವೋದಯ ಶಾಲೆ, ಸೈನಿಕ್ ಶಾಲೆ, ಪ್ರತಿಷ್ಠಿತ ಶಾಲೆ, ಅಳಕಿ ಶಾಲೆ ಅಂತ ಶಾಲೆಯಲ್ಲಿ ಓದ್ರಿ. ಓಕೆನಾ? ಸರ್ಕಾರ ನಿಮ್ಗೋಸ್ಕರನೇ ಮಾಡಿರೋದು, ಅವಕಾಶ ಬಿಡ್ಬೇಡ್ರಿ. ಓಕೆ, ಮತ್ತೆ ನಾನು ಮುಂದಿನ ವಿಡಿಯೋದಲ್ಲಿ ಮತ್ತೆ ಸಿಗ್ತೀನಿ. ಅಲ್ಲಿವರೆಗೂ ಬಾಯ್.